ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ. ಇವತ್ತು ನಾನು ಕಾಳುಮೆಣಸಿನ ಬಳ್ಳಿಗೆ ಬರುವ 2 ವೈರಸ್ಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಕುಕ್ಕುಂಬರ್ ಮೊಸಾಯಿಕ್ ವೈರಸ್. ಇದರಲ್ಲಿ ಎಲೆಗಳು ಸೌತೆಕಾಯಿಯ ರೀತಿಯ ಬಣ್ಣದಲ್ಲಿ ಇರುತ್ತದೆ ಹಾಗೂ ಎಲೆಗಳ ಬೆಳವಣಿಗೆ ತುಂಬ ಕಡಿಮೆ ಇರುತ್ತದೆ. ಈ ರೀತಿಯ ಬಳ್ಳಿಗಳು ಸಾಯುವುದಿಲ್ಲ, ಆದರೆ ವರ್ಷದಿಂದ ವರ್ಷಕ್ಕೆ ಕಡಿಮೆ ಇಳುವರಿಯನ್ನು ನೀಡುತ್ತಾ ಬರುತ್ತದೆ. ಈ ರೀತಿಯ ಬಳ್ಳಿಗೆ ಪೋಷಕಾಂಶಗಳ ಸ್ಪ್ರೇ ಮಾಡುವುದರಿಂದ ಸ್ವಲ್ಪ ಇಳುವರಿಯನ್ನು ಪಡೆಯಬಹುದು, ಆದರೆ ನಿಧಾನಕ್ಕೆ ಇಳುವರಿ ಕುಂಠಿತಗೊಳ್ಳುವುದರಿಂದ ಈ ರೀತಿಯ ಬಳ್ಳಿಯನ್ನು ಸ್ವಲ್ಪ ಸಮಯದ ನಂತರ ಬೇರು ಸಮೇತ ಕಿತ್ತು ಹಾಕುವುದು ಒಳ್ಳೆಯದು. ಪೋಷಕಾಂಶಗಳ ಸ್ಪ್ರೇ ಮಾಡುತ್ತಾ ಇರುವಾಗ ಸ್ವಲ್ಪ ಇಳುವರಿಯನ್ನು ನೀಡುತ್ತದೆ, ಆದರೆ ಬೇರೆ ಬಳ್ಳಿಗೆ ಕಂಪೇರ್ ಮಾಡಿದಾಗ ಇದು ತುಂಬ ಕಡಿಮೆ ಇಳುವರಿಯನ್ನು ನೀಡುತ್ತದೆ. ಹಾಗಾಗಿ ಹೆಚ್ಚಿನ ಲಾಭ ಬರಬೇಕೆಂದಿದ್ದಲ್ಲಿ ಈ ರೀತಿಯ ಮೆಣಸಿನ ಬಳ್ಳಿಯನ್ನು ಬೇರು ಸಮೇತ ಕಿತ್ತು ಹಾಕಿ ಬೇರೆ ಬಳ್ಳಿಯನ್ನು ನೆಡುವುದು ಉತ್ತಮ. ಇನ್ನೊಂದು ವೈರಸ್ ಬಂದು ಯೆಲ್ಲೋ ಮಾಟಲ್ ವೈರಸ್. ಇದರಲ್ಲಿ ಎಲೆಗಳ ಬೆಳವಣಿಗೆ ತುಂಬ ಕಡಿಮೆ ಇರುತ್ತದೆ, ಹಾಗೆಯೇ ಗಿಡದ ಬೆಳವಣಿಗೆ ಕೂಡ ಉತ್ತಮವಾಗಿರೋದಿಲ್ಲ, ಹಾಗೆ ಇಳುವರಿ ಕೂಡ ತುಂಬ ಕಡಿಮೆ ಇರುತ್ತದೆ. ಈ ವೈರಸ್ ಬಳ್ಳಿಯು ಕೂಡ ತುಂಬ ಕಡಿಮೆ ಇಳುವರಿಯನ್ನು ನೀಡುತ್ತದೆ, ಹಾಗೆಯೇ ಇದರ ನಿರ್ವಹಣೆಗೆ ಹೆಚ್ಚಿನ ಖರ್ಚು ಮಾಡಬೇಕಾಗುತ್ತದೆ. ಹಾಗಾಗಿ ನೀವು ಹೆಚ್ಚಿನ ಇಳುವರಿ ಬೇಕೆಂದಿದ್ದರೆ ಈ ರೀತಿಯ ಬಳ್ಳಿಗಳನ್ನು ನೋಟಿಸ್ ಮಾಡಿ ಅವುಗಳನ್ನು ಬೇರು ಸಮೇತ ಕಿತ್ತು ಹಾಕುವುದು ಒಳ್ಳೆಯದು. ಇಲ್ಲದಿದ್ದರೆ ಅಕ್ಕಪಕ್ಕದ ಗಿಡಗಳಿಗೆ ಕೂಡ ವೈರಸ್ ಬರುವ ಚಾನ್ಸ್ ಇರುವುದರಿಂದ ಇವುಗಳನ್ನು ಕಂಪ್ಲೀಟ್ ಕಿತ್ತು ಹಾಕಿ ಆ ಜಾಗದಲ್ಲಿ COCಯನ್ನು ಡ್ರೆಂಚ್ ಮಾಡಿ ಅನಂತರ ಹೊಸ ಗಿಡವನ್ನು ನೆಡುವುದು ಉತ್ತಮ. ಹಾಗೆಯೇ ನರ್ಸರಿಯಿಂದ ಗಿಡವನ್ನು ಖರೀದಿಸುವಾಗ ವೈರಸ್ ಮುಕ್ತ ಗಿಡವನ್ನು ಖರೀದಿಸಿ. ರೋಗಗಳಿಂದ ಮುಕ್ತವಾಗಿರುವ ಗಿಡ ಇದ್ದರೆ ನಿಮಗೆ ಹೆಚ್ಚಿನ ಆದಾಯ ದೊರೆಯುತ್ತದೆ. ನೀವು ಕೂಡ ಮೆಣಸಿನ ಬಳ್ಳಿಯಲ್ಲಿ ಈ 2 ವೈರಸ್ಸನ್ನು ನೋಟಿಸ್ ಮಾಡಿ ತುಂಬ ಕಡಿಮೆ ಇಳುವರಿ ಇದ್ದರೆ ಅವುಗಳನ್ನು ಬೇರು ಸಮೇತ ಕಿತ್ತು ಬೇರೆ ಗಿಡ ನೆಡುವುದು ಉತ್ತಮ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.